ದೇಶನೂ ಗೆಲ್ಬೋದು, ಪ್ರಪಂಚನೂ ಗೆಲ್ಬೋದು. ಕರೆಕ್ಟ್. ನನಗೆ ಯಾವಾಗಲೂ ನನ್ನ ಜೀವನದಲ್ಲಿ ನನಗೆ ದೇವ್ರು ಕೊಟ್ಟಿರೋ ಮೊದಲನೇ ವರ ನನ್ನ ಮನೇಲಿ ನನಗೆ ನೆಮ್ಮದಿ. ನಾನು ಏನೇನು ಫೇಸ್ ಮಾಡಿದ್ದೀನೋ, ನಂಗೆ ಏನೋ ಅದೃಷ್ಟಗಳಿಲ್ಲದೆ ಇರ್ಬೋದು, ಸಿನಿಮಾದಲ್ಲಿ ದೊಡ್ಡ ಹೆಸರು ಮಾಡೋಕ್ಕಾಗದೇ ಇರ್ಬೋದು, ಇನ್ನು ರಾಜಕೀಯದಲ್ಲಿ ಇನ್ನೂ ದೊಡ್ಡ ಹೆಸರು ಮಾಡೋಕ್ಕಾಗದೇ ಇರ್ಬೋದು, ಬಟ್ ನನ್ನ ವೈವಾಹಿಕ ಜೀವನದಲ್ಲಿ, ನನ್ನ ಸಂಸಾರದಲ್ಲಿ ಭಾಳ ಖುಷಿಯಾಗಿರೋರಲ್ಲಿ ನಾನು ಒಬ್ಬ. ಗಾಡ್ಸ್ ಗ್ರೇಸ್, ಶಿವ ನನಗೆ ಆಶೀರ್ವಾದ, ಏನಾದರೂ ಮೊದಲನೇ ಆಶೀರ್ವಾದ ಮಾಡಿದರೆ ಅದು ನೆಮ್ಮದಿ. ಸೊ ನೆಮ್ಮದಿಯಾಗಿದ್ದೀನಿ. ಸರ್, ನನಗೆ ಪರ್ಸ್ನಲ್ ಕ್ಯೂರಿಯಾಸಿಟಿ ಇದು. ಈಗ ಇಬ್ಬರು ಹೆಂಡತಿಯರು, ನಿಮಗೆ ಮುದ್ದಿನ ಗಂಡ ನೀವು, ಯಾವುದಾದ್ರೂ ಹಬ್ಬ ಯಾವುದಾದ್ರೂ ಕಾರ್ಯಕ್ರಮ ಇದ್ದಾಗ ಇಬ್ಬರ ಕಡೆಯಿಂದನೂ ಇನ್ವಿಟೇಷನ್ ಬರುತ್ತೆ ನಿಮಗೆ. ಅಂದ್ರೆ ಇದ್ರಲ್ಲಿ ಏನಾದ್ರು ಗೊಂದಲ ಆಗೋದು, ಗಲಾಟೆ ಆಗೋದು, ಈ ತರ ಏನಾದ್ರು ಆಗತ್ತಾ? ಅಥವಾ ಫಸ್ಟ್ ಇಲ್ಲಿಗೆ ಹೋಗ್ಬೇಕು, ಅಥವಾ ಇಲ್ಲಿಗೆ ಹೋಗದೆ ಇರೋದು, ಆಬ್ಸೆಂಟ್ ಆಗಿರೋದು, ಆ ಥರ ಏನಾದರೂ ಆಗಿದೆಯಾ ಅಂತ? ಬಹುಶಃ ನಾನು ಯಾವತ್ತೂ ಲೈಫ್ನ ಡ್ರಾಮ್ಯಾಟಿಕ್ ಆಗಿ ಇಡಕ್ಕೆ ಹೋಗಿಲ್ಲ. ನಾನು ಐ ಆಮ್ ಎ ವೆರಿ ಪ್ರಾಕ್ಟಿಕಲ್ ಮ್ಯಾನ್. ಈಗ ಈ ಹಬ್ಬಕ್ಕೆ ಇವ್ರು ಯಾರೋ ಫಸ್ಟ್ ಕರೆದಿದ್ದಾರಾ, ಫಸ್ಟ್ ಕರೆದಿರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಓಕೆ ಓಕೆ. ಇವ್ರು ಸೆಕೆಂಡ್ ಕರೆದಿದ್ರೆ ಸೆಕೆಂಡ್ ಆ ಪ್ರಿಫರೆನ್ಸ್ ಕೊಡ್ತೀವಿ. ಬಟ್ ಒಂದು ದೇವಸ್ಥಾನಕ್ಕೆ ಹೋದರೆ ತಂದೆ ತಾಯಿಯಿಂದ ಶುರು ಆಗುತ್ತೆ, ಅದರ ನಂತರ ಮಿಲನ್ನು, ಅದರ ನಂತರ ರವಿಕಾ, ಆಮೇಲೆ ದೊಡ್ಡ ಮಗಳು, ಆಮೇಲೆ ಚಿಕ್ಕ ಮಗಳು. ಆ ಪ್ರೋಟೋಕಾಲ್ ಪ್ರಕಾರನೇ ಇವತ್ತಿನವರೆಗೂ ಲೈಫ್ನ ತಗೊಂಡ್ಬಂದಿದ್ದೀನಿ. ಅಂಡ್ ಅವರಿಬ್ರು ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ ಕೂಡ ಅದನ್ನ. ಡೆಫಿನೆಟ್ಲಿ. ಅಂಡ್ ಅವರಿಬ್ರು ಕೂಡ ಅಷ್ಟೇ, ಇನ್ ಆಬ್ಸೆನ್ಸ್ ಈ ಮಗಳು ಇನ್ನೊಬ್ಬಳನ್ನು ಅಮ್ಮ ಅಂತಾಳೆ, ಆ ಮಗಳು ಇನ್ನೊಬ್ಬಳನ್ನು ಅಮ್ಮ ಅಂತಾಳೆ. ಅವ್ರ ಅಮ್ಮಂದಿರ್ನ ಮಮ್ಮ ಅಂತ ಕರೀತಾರೆ. ಸೊ ಮಮ್ಮ ಅಮ್ಮ ಈ ಕಾಂಬಿನೇಷನ್ ಅಲ್ಲೇ ಹೋಗಿದ್ದಾರೆ. ಸೊ ಯಾವತ್ತೂ ಅವರೆಲ್ಲ ಸೆಪರೇಷನ್ ಬರಬಾರ್ದು ಅನ್ನೋ ಕಾರಣಕ್ಕೆ. ಆ್ಯಂಡ್ ನಾವೆಲ್ಲೇ ಟ್ರಿಪ್ ಹೋದ್ರು ಜೊತೆಲೇ ಟ್ರಿಪ್ ಹೋಗೋದು, ಆಲ್ ಟುಗೆದರ್ ಒಟ್ಟಿಗೆ ಟ್ರಿಪ್ ಹೋಗೋದು. ಬಹುಶಃ ನಾವು ಏನಂತಾರೆ, ಈ ಸೀರಿಯಸ್ ಲೈಫ್ ಬಿಟ್ಟು ಒಂದು ಮಜವಾದ ಲೈಫ್ ಮಾಡೋದು ನಾವು ಟ್ರಿಪ್ಗೆ ಹೋದಾಗ್ಲೇ. ನಮ್ಮಲ್ಲಿರೋ ಆ ಸಣ್ಣ ಹುಡುಗಾಟಿಕೆ ತನಗಳೆಲ್ಲ ಆಚೆ ಬರೋದಾಗ್ಲೇನೆ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದೆಮ್ ಆ್ಯಂಡ್ ವೆರಿ ಮೆಚೋರ್ಡ್. ಇಬ್ಬರು ತುಂಬ ಮೆಚೋರ್ಡ್, ವೆಲ್ ಎಜುಕೇಟೆಡ್, ಇಬ್ಬರು ಒಳ್ಳೆ ಕುಟುಂಬದಿಂದ ಬಂದಿರ್ತಾರೆ. ಇಬ್ಬರು ಕೂಡ ಕೊಡಗಿನವರೇ, ಮೂಲ ಕೊಡವತಿಯರು ಇಬ್ಬರು. ಸೊ ಐ ಆಮ್ ಹ್ಯಾಪಿ ವಿತ್ ದಟ್. ಓಕೆ ಸರ್, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರಬಹುದು ಡಿವೋರ್ಸ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಇಬ್ಬರು ಹೆಂಡತಿ ಇರೋದು ನಿಜಕ್ಕೂ ನಿಭಾಯಿಸ್ತಾ ಇರೋದು ನೀವು ಕೇಳಿದ್ ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಏನು ಟಿಪ್ಸ್ ಕೊಡ್ತೀರಾ ಸರ್? ಸರ್, ಮದುವೆನ ಯಾರಿಗೂ ಮೆಚ್ಚಕ್ಕಾಗಬಾರ್ದು. ನಾನು ಎಲ್ರಿಗೂ ಹೇಳೋದು, ಯಾರಿಗೆ ಆದರೂ ದಯವಿಟ್ಟು ಯಾರಿಗೆ ಮೆಚ್ಚಕ್ಕೋಸ್ಕರ ಮದುವೆ ಆಗಬೇಡಿ, ಅಥವಾ ಆ ಕ್ಷಣಕ್ಕೆ ನಿಮ್ಮ ಹುಡುಗಿ ಮುಂದೆ ಹೀರೋ ಆಗೋಕ್ಕೋಸ್ಕರ ಮದುವೆ ಆಗಬೇಡಿ, ಅಥವಾ ತಂದೆ ತಾಯಿಗಳಿಗೂ ಬಲವಂತಕ್ಕೋಸ್ಕರ ಮದುವೆ ಆಗಿ ನಿಮ್ಗೆ ಯಾವುದೋ ಆಲ್ರೆಡಿ ಒಂದು ಎಕ್ಸ್ಟರ್ನಲ್ ಅಫೇರ್ ಇರುತ್ತೆ. ಸೊ ಈ ಕೆಲಸಗಳು ಮಾಡಬೇಡಿ. ಆ್ಯಂಡ್ ಸ್ಟ್ರಿಕ್ಟ್ಲಿ ಟೆಲಿಂಗ್, ನನ್ನ ಲೈಫ್ನ ನಾನು ಯಾರಿಗೂ ಪ್ರೊಜೆಕ್ಷನ್ ಕೊಡಲ್ಲ. ಓಕೆ. ಇಟ್ ಇಸ್ ಸ್ಟ್ರಿಕ್ಟ್ಲಿ ಐ ಟೆಲ್, ಇಟ್ ಇಸ್ ಅ ವಾರ್ನಿಂಗ್ ಕಾಸ್ ಫಾರ್ ದೆಮ್. ಅದು ಯಾರು ತಗೋಬಾರ್ದು ಕೂಡ. ನನಗೇನೋ ಆಗೋಯ್ತು, ನಾನು ತಪ್ಪು ಮಾಡಿದೆ, ನಾನು ಸರಿಪಡಿಸ್ಕೊಂಡಿದ್ದೀನಿ, ಅದು ನನ್ನ ಜೀವನ. ನನ್ನ ವೈವಾಹಿಕ ಜೀವನನ ನೀವೆಲ್ಲರೂ ಅನುಸರಿಸಿ ಅಂದರೆ ಅದು ನನ್ನಷ್ಟು ದೊಡ್ಡ ಮುಟ್ಟಾಳ ಇನ್ನೊಬ್ಬ ಇರಲ್ಲ. ನಾನು ಹೇಳೋದು, ಇರೋದನ್ನು ನೀಟಾಗಿ ನಿಭಾಯಿಸ್ಕೊಂಡು ಹೋಗಿ. 3 ತಿಂಗಳಿಗೆ 6 ತಿಂಗಳಿಗೆ ಇವತ್ತು ಕೋರ್ಟ್ ಮುಂದೆ ಹೋದರೆ ನೀವು ಹೇಳ್ದಂಗೆ ಬರೀ ಡಿವೋರ್ಸ್ ಕೇಸ್ಗಳೇ ಜಾಸ್ತಿ. ಸೊ ಅದು ನಿಲ್ಲಬೇಕು. ನನಗೆ ಆ ವಿಚಾರದಲ್ಲಿ ಒಂದು ಸಣ್ಣ ಗರ್ವ ಅಂತೂ ಇದೆ. ಯಾಕಂದರೆ ಇಟ್ಸ್ ನಾಟ್ ಎ ಸ್ಮಾಲ್ ಜರ್ನಿ. ಮೊದಲನೇ ವೈಫ್ ಬಂದು 13 ವರ್ಷ ಆಯಿತು, ಆ್ಯಂಡ್ ಸೆಕೆಂಡ್ ಒನ್ 10 years. ಇದರಲ್ಲೂ ಕೂಡ ಶಿವ ನಿಮ್ಮ ಮೇಲೆ ಪ್ರಭಾವ ಬೀರಿದ್ದಾರೆ ಅಂತ ಅನ್ಸುತ್ತೆ ಸರ್, ಯಾಕಂದ್ರೆ ಅವ್ರಿಗೂ ಇಬ್ರು ವೈಫು ನಿಮಗೂ. ಆ್ಯಕ್ಚುಲಿ ಸುದೀಪ್ ಸರ್, ಇಫ್ ಐ ಆಮ್ ನಾಟ್ ರಾಂಗ್, ಬಿಗ್ ಬಾಸ್ ಆದಮೇಲೆ ಆಫ್ಟರ್ ಪಾರ್ಟಿಲಿ ನನ್ನ ಸೈಡಿಗೆ ಕರೆದಿ, ನಿನ್ನ ಲೈಫಲ್ಲಿ ಗೆದ್ಬಿಟ್ಟಿದ್ಯಾ ಕಣೋ, ಯಾಕೆ ಸರ್ 2 ಜಡೆ ಒಂದು ಮಾಡಿದ್ಯಾ ಅಂದರೆ ನಿನ್ನ ಲೈಫಲ್ಲಿ ಗೆದ್ದಂಗೆ ಅಂತ ಹೇಳ್ದೆ ರೇಗಿಸ್ ಅವರು. ಮೇ ಬಿ ದೇವ್ರ ಆಶೀರ್ವಾದ, ನನಗೆ ಶಿವನ ಆಶೀರ್ವಾದ ಇತ್ತೇನೋ. ಓಕೆ. ಕೊನೆಯದಾಗಿ ನಿಮ್ಮ ವೈಫ್ಗೆ ಜೊತೆಗೆ ಫ್ಯಾಮಿಲಿಗೆ ಏನಾದರೂ ಸಾರಿ ಕೇಳೋದಿದ್ರೆ ಅಥವಾ ಥ್ಯಾಂಕ್ಸ್ ಹೇಳೋದಿದ್ರೆ, ಇಷ್ಟು ದಿನ ಹೇಳ್ದೇ ಇದ್ರೆ ನಮ್ಮ ಚಾನಲ್ ಮೂಲಕ ಹೇಳೋದಿದ್ರೆ ಸರ್? ಆ್ಯಕ್ಚುಲಿ ಸಾರಿ ಕೇಳೋ ಅಂಥ ಕೆಲಸಗಳು ನಾನು ಯಾವತ್ತೂ ಲೈಫಲ್ಲಿ ಮಾಡಿಲ್ಲ. ಅದು ಅವ್ರಿಗೂ ತುಂಬ ಚೆನ್ನಾಗಿ ಗೊತ್ತು. ಮಿಲನ್, ರವಿಕಾ, ಧನ್ವಿ, ಶಿವಿನ್, ನೀವು ಯಾವಾಗಲೂ ಚೆನ್ನಾಗಿರಬೇಕು. ಯು ಆಲ್ವೇಸ್, ನಾನು ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿಮ್ಗೆ ಏನು ಆಸ್ತಿ ಮಾಡ್ತೀನೋ ಬಿಡ್ತೀನೋ, ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ, ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೀನಿ. ಅದೇ ನಾನು ನನ್ನ ಮಕ್ಳಿಗೆ ಕೊಡೋ ಆಸ್ತಿ. ಆ್ಯಂಡ್ ನನ್ನ ತಂದೆ, ನಾನು ಶಿವನ್ ಕೇಳ್ಕೊಳ್ಳೋದಿಷ್ಟೇ, ನನಗೇನಾದರೂ ಜಾಸ್ತಿ ಏನಾದರೂ 50 ವರ್ಷದ ಮೇಲೆ ಆಯುಸ್ಸಿದ್ರೆ ಆ ಆಯುಸ್ನ ನನ್ನ ತಂದೆಗೆ ಕೊಟ್ಟು ಇನ್ನೂ 20 ವರ್ಷ 25 ವರ್ಷ ಅವ್ರು ಚೆನ್ನಾಗಿ ಬದುಕಬೇಕು ಅನ್ನೋದನ್ನ ನಾನು ದೇವ್ರನ್ನ ಕೇಳ್ಕೊತೀನಿ. 50 ವರ್ಷ ಸಾಕು. ಹಿಂಗೆ ಫಿಟ್ಟಾಗಿದ್ದಂಗೆ, ಹಿಂಗೆ ಕೂತಿದ್ದಂಗೆ ನೀಟಾಗಿ ಈ ಲೋಕ ಬಿಟ್ಟು ಹೋಗಬೇಕು ಅಂತ ಆಸೆ ಪಡೋದ್ರಲ್ಲಿ ನಾನು ಒಬ್ಬ. ಯಾಕಂದರೆ ಜೀವನದಲ್ಲಿ ಎಲ್ಲವನ್ನೂ ನೋಡಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಸೋಲ್.